ಪಾಕಿಸ್ತಾನ ಫುಲ್ ಪಾಪರಾಗಿದೆ. ಅಲ್ಲಿನ ಜನ ದಿನನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಆದರೂ ಪಾಪಿಗಳಿಗೆ ಪೊಗರು ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಅದರಲ್ಲೂ ರಾವಲ್ಪಿಂಡಿಯಲ್ಲಿ ದಿನಬಳಕೆಯ ವಸ್ತುಗಳು ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಿದ್ದು ಜನತೆ ಅಕ್ಷರಶಃ ನಲಿಗೆ ಹೋಗ್ತಾ ಇದ್ದಾರೆ. ಅಗತ್ಯ ವಸ್ತುಗಳ ಬೆಲೆಗಳನ್ನು ನಿಯಂತ್ರಿಸುವುದಾಗಿ ಸರ್ಕಾರ ಹೇಳ್ತಿದ್ರೂ ಬೆಲೆಗಳು ಮಾತ್ರ ಏರಿಕೆ ಆಗ್ತಲೇ ಇವೆ. ಹಾಗಿದ್ರೆ ಯಾವ್ಯಾವುದರ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋಣ ಬನ್ನಿ. ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಭಾರಿ ಏರಿಕೆ. ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಬೇಳೆಕಾಳುಗಳು, ಅಡುಗೆ ಎಣ್ಣೆ, ಹಿಟ್ಟು ಮತ್ತು ತರಕಾರಿಗಳಂಥ ಆಹಾರ ಪದಾರ್ಥಗಳ ಬೆಲೆಗಳು ಭಾರಿ ಏರಿಕೆಯಾಗಿವೆ. ಹಾಗಿದ್ರೆ ಯಾವ್ಯಾವ ರೇಟ್ ಎಷ್ಟಿದೆ? ಉದ್ದಿನ ಬೇಳೆ ಪ್ರತಿ ಕಿಲೋಗ್ರಾಮ್ಗೆ 600 ಪಾಕಿಸ್ತಾನ ರೂಪಾಯಿ ಮತ್ತು ಕಡಲೆಕಾಯಿ ಬೆಲೆ ಪ್ರತಿ ಕಿಲೋಗ್ರಾಮ್ಗೆ 400 ಪಾಕಿಸ್ತಾನ ರೂಪಾಯಿಗಳು ಏರಿಕೆಯಾಗಿವೆ. ಹಾಗೆ ಅಡುಗೆ ಎಣ್ಣೆ ಪ್ರತಿ ಲೀಟರ್ಗೆ 520 PKR ತಲುಪಿದೆ ಮತ್ತು ತುಪ್ಪದ ಬೆಲೆ 1500 PKRಗೆ ಏರಿಕೆಯಾಗಿದೆ. ಇನ್ನು ಎಲ್ಲ ಬ್ರ್ಯಾಂಡ್ಗಳ ತಂಪು ಪಾನೀಯ ಬೆಲೆ ಈ ಹಿಂದಕ್ಕಿಂತ 10 PRಗೆ ಹೆಚ್ಚಾಗಿದೆ. ಮಸಾಲೆಗಳ ಮೇಲೂ ಹಣದುಬ್ಬರದ ಅಲೆ ಪರಿಣಾಮ ಬೀರಿದೆ. ಮಸಾಲೆ ಪದಾರ್ಥಗಳ ಬೆಲೆಗಳು 50% ಹೆಚ್ಚಳವಾಗಿದೆ. ಚಿಕನ್ ಬೆಲೆ ಪ್ರತಿ ಕೆಜಿಗೆ 650 ರೂಪಾಯಿ ಇದೆ. ಮೊಟ್ಟೆ ಒಂದು ಡಜನ್ಗೆ 330 ರೂಪಾಯಿ ಇದೆ. ಹೀಗೆ ಈ ದರದಲ್ಲಿ ಮಾರಾಟವಾಗ್ತಿದೆ. ಹಾಲಿಗೆ ಈಗ ಪ್ರತಿ ಲೀಟರ್ಗೆ 220 ರೂಪಾಯಿ ಮತ್ತು ಕೆಜಿ ಮೊಸರಿಗೆ 240 ರೂಪಾಯಿ ಪಾವತಿಸಬೇಕಾಗಿದೆ. ಬೆಲೆ ನಿಯಂತ್ರಣಕ್ಕೆ ಹರಸಾಹಸ. ಈಗ ಹೆಚ್ಚುತ್ತಿರುವ ಬೆಲೆಗಳನ್ನು ನಿಯಂತ್ರಿಸಲು ಕೇಂದ್ರ ದಿನಸಿ ವ್ಯಾಪಾರಿಗಳ ಸಂಘ, ಮಿಲ್ಕ್ ಮೆನ್ ಮಾರುಕಟ್ಟೆ, ಮಟನ್ ಬೀಫ್ ಶಾಪ್ಸ್ ಯೂನಿಯನ್ ಮತ್ತು ಕೋಳಿ ಮಾರಾಟ ಒಕ್ಕೂಟ ಸೇರಿದಂತೆ ವಿವಿಧ ಸ್ಥಳೀಯ ಸಂಘಗಳು ಪ್ರತಿನಿಧಿಗಳು ಬೆಲೆ ನಿಯಂತ್ರಣದ ಸಮಿತಿ ಜಿಲ್ಲಾಧಿಕಾರಿಯೊಂದಿಗೆ ಸಭೆ ನಡೆಸಿದ್ದಾರೆ. ಆದರೂ ಆಹಾರ, ದಿನಸಿ ಅಥವಾ ಇತರ ಅಗತ್ಯ ವಸ್ತುಗಳ ಅಧಿಕೃತ ಬೆಲೆ ಪಟ್ಟಿಯನ್ನು ಬಿಡುಗಡೆ ಮಾಡದೆ ಸಭೆ ಮುಕ್ತಾಯಗೊಂಡಿದೆ. ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಜನ. ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಣದುಬ್ಬರವು ಜನತೆಯನ್ನು ತೀವ್ರವಾಗಿ ಬಾಧಿಸಿದ್ದು ಕುಟುಂಬಗಳ ಬಜೆಟ್ ಏರುಪೇರು ಆಗ್ತಿದೆ. ಇಷ್ಟಾದರೂ ಸರ್ಕಾರ ಏನೂ ಮಾಡದೆ ಕುಳಿತಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ.